ರಾಮ ದೇವರಲ್ಲ ಅಂದ ತಕ್ಷಣವೇ ಗಾದೆ ಮಾತಿದೆ, ನಾಯಿ ಕೂಗಿದ್ರೆ ಭೂಲೋಕ ಕೆಟ್ಟೋಗುತ್ತಾ ಅಂಥೇಳಿ. ಇವರೆಲ್ಲ ಏತಿಸ್ಟ್ಗಳು, ಭಾರತದ ಜನರ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಬಯಸೋರು. ಹೀಗೆ ಬಯಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ. ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂಥ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಪ್ರಹ್ಲಾದ ಹುಟ್ಟಿದ. ಹಾಗೆ ಈ ಏ ರಾಜನ ಮನೆಯಲ್ಲೇ ರಾಮ ಭಕ್ತ ಹುಡ್ತಾನೆ, ಆತನ ಮನೆಯಲ್ಲೇ ಹುಡ್ತಾನೆ. ಆತನಿಗೆ ತಾಕತ್ತಿದ್ದರೆ ತಮಿಳ್ನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ. ತಾಕತ್ತಿದ್ರೆ ಮುಟ್ಟು ನೋಡಲಿ. ರಾಮೇಶ್ವರ, ರಾಮನೇ ಪೂಜೆ ಮಾಡಿದಂಥ ಈಶ್ವರ ಇದ್ದಾರೆ. ಇವರಿಗೆ ರಾಮನ ದೇವಸ್ಥಾನದ ಹುಂಡಿ ಬೇಕು, ರಾಮ ಬೇಡ. ಹಾಗಿದ್ರೆ ಇವ್ರ ಸರ್ಕಾರ DMKದೇ ಇದೆ. ಇವರಿಗೆ ರಾಮನ ದೇವಸ್ಥಾನದ ಮುಂದೆ ಹುಂಡಿ ಇಟ್ಕೊಂಡು ಹುಂಡಿ ದುಡ್ಡು ಹೊಡ್ಕೋತಾರಲ್ಲ, ನಾಚಿ ಆಗಲ್ಲ ಇವರಿಗೆ. ಈಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಂಥವರೆಲ್ಲ ಭಾಳ ಜನ ಆಕಾಶಕ್ಕೆ ಉಗಿದು ಅವ್ರ ಮೇಲೆ ವಾಪಸ್ ಬಿದ್ದಿದೆ. ರಾಮನ್ನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗಿದಂತೆ ಅವ್ರ ಮುಖಕ್ಕೆ ವಾಪಸ್ ಬೀಳೋದು. ಏ ರಾಜನ ಮನೆಯಲ್ಲೇ ಮತ್ತೆ ರಾಮ ಭಕ್ತ ಹುಟ್ಟುತ್ತಾನೆ. ನಾನೇನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ. ಯಾಕೆಂದರೆ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಉಗ್ರ ನರಸಿಂಹನ ಅವತಾರ ಆದಂಥ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಹರಿಭಕ್ತ ಪ್ರಹ್ಲಾದ ಹುಟ್ಟಿದಂಥ ನಮ್ಮ ಪುರಾಣ ಇತಿಹಾಸ ಇರುವಂಥದ್ದು. ಹಾಗಾಗಿ ಇಂಥವ್ರ ಮನೆಯಲ್ಲೇ ರಾಮಭಕ್ತ ಹುಟ್ಟುತ್ತಾನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.